ರಾಣಿ 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 ಬೇಗ ಬಾ ಬೇಗ ಬಾ ನೋಡಿ 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 ಎಷ್ಟೊಂದು ಹೈಟ್ ಇದೆ ಅಂತ ಹೇಳ್ಬಿಟ್ಟಿದ್ದು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ನಾವು ಮೈಂಡಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟೇ ಅಲ್ಲಿಗೆ ಹೋಗಲೇಬೇಕು. ಅಲ್ಲಿ ಡಾಗ್ಸ್ ಅಲೋ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನಾವು ಹೋಗ್ಬೇಕಷ್ಟೇ. ಸೊ ರಾಣಿನ ಒಂದು ವಾಕ್ಗಾದರೆ ಕರ್ಕೊಂಡೋಗಿ ಬಂದು ಇವಾಗ ಜರ್ನಿ ಆದರೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೋಡಿ ನೇಚರ್ ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 6 ಕಿಲೋಮೀಟ್ರ್ ಆದರೆ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ರಾಣಿಗೆ ಮತ್ತೆ ಅರ್ಜೆಂಟ್ ಆಯಿತು, ಮತ್ತೆ ಟಾಯ್ಲೆಟ್ಗೆ ಹೋದ್ಲು. ಸೊ ಫೈನಲಿ ಹೊಸಕೋಟೆಯಿಂದ ಸುಮಾರು 16 ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಶಕ್ತಿಪೀಠ ಕಾಟೇರಮ್ಮ ಟೆಂಪಲ್ಗಾದರೆ ಬಂದಿದ್ವಿ. ಇಲ್ಲಿ ಕ್ಲೈಮೇಟ್ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆಯೋ, ಅಷ್ಟೊಂದು ಬಿಸಿಲು ಇಲ್ಲ, ಅಷ್ಟೊಂದು ಕೋಲ್ಡು ಇಲ್ಲ. ಸೊ ಈ ಟೆಂಪಲಲ್ಲಿ ನಮಗೆ ಡಾಗ್ಸ್ನಾದರೆ ಅಲೋ ಮಾಡಲ್ಲ. ಸೊ ಟೆಂಪಲ್ ರೆಸ್ಟ್ರಿಕ್ಷನ್ಸ್ ಆದರೆ ಇರ್ತವೆ. ಸೊ ನಮ್ಮ ಭಾರತ ದೇಶದಲ್ಲಿ 90% ಯಾವುದೇ ಟೆಂಪಲಲ್ಲಿ ಡಾಗ್ಸ್ನಾದರೆ ಅಲೋ ಮಾಡಲ್ಲ. ಸೊ ಇನ್ನು ಕೆಲವು ಟೆಂಪಲ್ಸಲ್ಲಿ ಮಾತ್ರ ಒಂದು 10% ಟೆಂಪಲ್ಸಲ್ಲಿ ಅಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ರೈಡು ನಾವು ಒಂದು ಕಾಲಭೈರವ ಟೆಂಪಲ್ಗಾದರೆ ಹೋಗ್ತಾಯಿದ್ವಿ. ಈ ಪುಟಾಣಿ ಮರಿ ಎಷ್ಟು ದಿನ ಬದುಕಿರ್ತಾಳೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬದುಕಿರೋವರೆಗೂ ಹೆಲ್ದಿಯಾಗಿರಬೇಕು ಅಂತ ಆ ತಾಯಿ ಕಾಟೇರಮ್ಮನ ಹತ್ರ ನಾನು ಕೇಳ್ಕೊತೀನಿ.